ಕನ್ನಡ ನಾಟಕವು ಈ ನಾಟಕವು ಒಂದು ಅನಕ್ಷರತೆಗೆ ಸಂಬಂಧಿಸಿದ ನಾಟಕವಾಗಿದ್ದು, ಈ ನಾಟಕದಲ್ಲಿ ಬಳಸಲಾದ ಸಂಬೋಧನೆ ಹಾಗೂ ಮಾತುಗಾರಿಕೆ ಕೇವಲ ಕಾಲ್ಪನಿಕವಾಗಿರುತ್ತದೆ ಹಾಗೂ ನಾಟಕದಲ್ಲಿನ ಉತ್ತಮ ಸಂದೇಶವನ್ನು ಮಾತ್ರ ನೀವು ತೆಗೆದುಕೊಳ್ಳಬೇಕು ಎಂದು ನನ್ನಲ್ಲಿ ಒಂದು ಕಳಕಳಿಯ ವಿನಂತಿ. ಗಿಡ ಮರಗಳಿಗೆ ನೀರು ಎಷ್ಟು ಮುಖ್ಯವೋ ಹಾಗೆಯೇ ಕೂಡ ಮನುಷ್ಯರಿಗೆ ಸಾಕ್ಷರತೆಯೂ ಅಷ್ಟೇ ಮುಖ್ಯ. ನಾವು ಇಂದು ಅನಕ್ಷರತೆ ಎಂಬ ಒಂದು ಕಿರು ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನೋಡಿ, ಆನಂದಿಸಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಞಾನೇಶ್. ನಾನು ಈ ನಾಟಕದಲ್ಲಿ ತಂದೆ ಪಾತ್ರ ವಹಿಸಿಕೊಂಡಿದ್ದೇನೆ. ನನ್ನ ಹೆಸರು ಗೌತಮ್. ನಾನು ಈ ನಾಟಕದಲ್ಲಿ ತಾಯಿಯ ಪಾತ್ರ ವಹಿಸಿಕೊಂಡಿದ್ದೇನೆ. ನನ್ನ ಹೆಸರು ಛಾಯಾ. ನಾನು ಈ ನಾಟಕದಲ್ಲಿ ಮಗಳು ಪಾತ್ರ ವಹಿಸಿಕೊಂಡಿದ್ದೇನೆ. ನನ್ನ ಹೆಸರು ವಿಕ್ರಮ್. ನಾನು ಈ ನಾಟಕದಲ್ಲಿ ಸತೀಶ್ ಪಾತ್ರ ವಹಿಸಿಕೊಂಡಿದ್ದೇನೆ. ನನ್ನ ಹೆಸರು ಭುವನ್. ನಾನು ಈ ನಾಟಕದಲ್ಲಿ ರಾಕೇಶ್ ಪಾತ್ರ ವಹಿಸಿಕೊಂಡಿದ್ದೇನೆ. ನನ್ನ ಹೆಸರು ಖಚಿತ್. ನಾನು ಈ ನಾಟಕದಲ್ಲಿ ಊರಿನ ಪ್ರಜೆ ಆಗಿದ್ದೇನೆ. ನನ್ನ ಹೆಸರು ಕುಶಲ್. ನಾನು ಈ ನಾಟಕದಲ್ಲಿ ಬುದ್ಧಿವಂತ ಆಗಿದ್ದೇನೆ. ನನ್ನ ಹೆಸರು ಮಾನ್ವಿ. ನಾನು ಈ ನಾಟಕದಲ್ಲಿ ಬುದ್ಧಿವಂತನ ಮಗಳು. ನನ್ನ ಹೆಸರು ಶಬಿಯಂ. ನಾನು ಈ ನಾಟಕದಲ್ಲಿ ಪೋಸ್ಟ್ಮ್ಯಾನ್ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ರೋಹಿತ್. ನಾವು ನಟಿಸುತ್ತಿರುವ ನಾಟಕದ ಹೆಸರು ಅನಕ್ಷರತೆ. ಗೊತ್ತಾಯ್ತು, ಮನೆಗೆ ಹೋಗೋಣ. ಸಾವಿತ್ರಿ, ಏ ಸಾವಿತ್ರಿ, ಅವ್ವ ನಿಮ್ಮ ಅವ್ವ ಎಲ್ಲಿಗಳವ? ಅಪ್ಪ, ನಮ್ಮವ್ವ ಪಕ್ಕದ ಮನೆಗೆ ಧಾರಾವಾಹಿ ನೋಡಕ್ ಹೋಗ್ಯಾಳ. 7 ಗಂಟೆ ಆತನ ಸಾಕಪ್ಪ, ಧಾರಾವಾಹಿ ನೋಡಕ್ ಹೋಗ್ಬಿಡ್ತಾಳ. ಸರಿ, ನೀನೇನ್ ಮಾಡಕತ್ತೀವ? ಅಪ್ಪ, ನಾನು ಓದಾಕತ್ತೀನಿ. ಏನ್ ಓದಕತ್ತೀವ? ಅಪ್ಪ, ನಾನು 5ನೇ ಕ್ಲಾಸ್ ಓದಾಕತ್ತೀನಿ. ನನಗೆ ಗೊತ್ತೇ ಇರಲಿಲ್ಲ ನೋಡವ, ನೀನು 5ನೇ ಕ್ಲಾಸ್ ಓದಕತ್ತಿ ಅಂತ. ಸರಿ, ದೊಡ್ಡೋಳಾಗಿ ಏನಾಗ್ಬೇಕು ಅನ್ಕೊಂಡಿಯವ? ಅಪ್ಪ, ನಾನು ದೊಡ್ಡಳಾಗಿ ಡಾಕ್ಟರ್ ಆಗ್ಬೇಕು ಅನ್ಕೊಂದಿನಿ. ಬಡವರಿಗೆ ಉಚಿತ ತಪಾಸಣೆ ಮಾಡ್ಬೇಕು ಅನ್ಕೊಂದಿನಿ. ಅಂತ ದೊಡ್ಡ ಸಾಹಸಕ್ಕೆ ಏನ್ ಕೈ ಹಾಕ್ಬೇಡ. ಒಂದಾದ್ಮೇಲವ? ಒಂದಾದ್ಮೇಲೆ 2ಅಪ್ಪ. 2, 4. ನಮ್ಮಪ್ಪ 1, 2 ತಪ್ಪು ಹೇಳಕತ್ತಾನ. ನಿನಗ 10 ವರ್ಷ ಓದಿದ್ರು ಕೆಲಸ ಸಿಗಲ್ಲ. ಸುಮ್ಮನೆ ನಾಳೆಯಿಂದ ನಿಮ್ಮ ಅವನ ಜೊತೆ ಗೌಡ್ರು ಪ್ರಭಾನಗಲ್ದಾಗ ತೆನಿ ಮುರಿಯೋದೈತಿ, ಕಳೆ ತೆಗಿಯೋದೈತಿ. ಸುಮ್ಮನೆ ರೊಕ್ಕಾರ ಬರ್ತಾವ್, ಮನೆಗೆ ಗಿಲವ್ ಮಾಡಿ ಬಣ್ಣ ಹೊಡ್ಸನಂತ. ಇಲ್ಲಪ್ಪ, ನಾನು ಓದ್ಬೇಕು. ನಮ್ಮ ಮೇಷ್ಟ್ರು ಬೈತಾರೆ. ಅದೇ ಮೇಷ್ಟ್ರು, ನಾ ಹೇಳ್ತೇನೆ. ಈಗ ಹೋಗಿ ನಿಮ್ಮ ಅವ್ನ ಕರ್ಕೊಂಬೋಗಲಿ. ಯವ್ವ ನಿಮ್ಮ ಅಪ್ಪನ ಬಾಯಿಲಿ. ನಿಮ್ಮ ಅಪ್ಪ ಅಲ್ಲದು, ಅಪ್ಪನ್ನು. ಅಪ್ಪನ ಬಾಯಿಲೇವ. ಯಾರಿವಳು ಸೂಸಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಸಾವಿತ್ರಿ, ಬಾಳ್ ಚಂದ ಡ್ಯಾನ್ಸ್ ಮಾಡ್ತಿ ಬಿಡೇವ. ಏ ಹೋಗ್ರಿ, ನಾಚ್ಕತ್ ನನಗೆ. ಏನ್ರಿ ಕರೆದ್ರಲ್ಲ, ಎಲ್ಲಿಗೆ ಹೋಗಿದೆ? ರೀನಾ ಪಕ್ಕದ ಮನೆ ಹನ್ಮಕ್ಕನ ಮನೆ ಧಾರಾವಾಹಿ ನೋಡಕ್ ಹೋಗಿದ್ರಿ. ಸರಿ, ಆ ಧಾರಾವಾಹಿ ನೋಡ್ ಬಂದೆ ಸಾವಿತ್ರಿ. ರೀನಾ ಕಣ್ಣ ಧಾರಾವಾಹಿ ನೋಡ್ ಬಂದ್ರಿ. ಭಾಳ ಮಸ್ತ್ ಇತ್ತು ನೋಡ್ರಿ. ಇನ್ನೊಂದು ಬಾಗಿತ್ತು ನೋಡ್ರಿ, ನೋಡ್ಕೊಂಡ್ ಬರ್ತಿದ್ದೆ. ನಮ್ಮ BP ರೇಸ್ ಮಾಡಬೇಡ, ಉಣ್ಣಕ್ ಕೊಡ್ಬಾ. ಆ ತಗೊಳ್ರಿ, ಕುತ್ಗಾರ್ ಕೊಡ್ತಾನಿ.
ನಾಳೆಯಿಂದ ಮಗಳು ಕರ್ಕೊಂಡು ಗೌಡ್ರ ಪ್ರಮಾಣ ಹೊಲ್ದಾಗ ಕೆಲ್ಸಕ್ಕೆ ಹೋಗು, ರೊಕ್ಕಾರ ಬರ್ತಾವ್. ಪಾಪ ಬಿಡ್ರಿ, ಓದೋ ವಯಸ್ಸು ಓದ್ತಾಳ, ಇರಾಕ ಬೇಕೆ ಮಗಳು ಓದ್ಸಕ್ಕಾಗಲ್ರಿ ನಿಮ್ಮ ಕೈಯಾಗ. ಅದೆಲ್ಲ ತಿಳಿಯಲ್ಲ ನಿನಗೆ. ನೀವಾರು ಓದ್ಲಿಲ್ಲ, ನಿಮ್ಮ ವಂಶದಾಗ ಯಾರು ಓದ್ಲಿಲ್ಲ. ಸಾವಿತ್ರಿ, ನಮ್ಮ ವಂಶದ ಬಗ್ಗೆ ಬರಬೇಡ ನೀನು. ತಗೊಳ್ರಿ, ನಿಮ್ಮ ಜೊತೆಗೆ ಯಾರು ವಾದ ಮಾಡ್ತಾರ? ನೀವು ಹಿಂಗ ಮಾಡಿದ್ರೆ ನಾನು ನನ್ನ ತವ್ರ ಮನೆ ಹೋಗ್ಕನಿ. ನೀನೇನು ಬಿಡೆ, ತವ್ರ ಮನೆಗಾರ ಹೋಗ್ತಿ, ದಿಲ್ಲಿಗಾರ ಹೋಗ್ತಿ, ನಿನ್ನೇನು ಯಾರು ಕೇಳೋದು? ಹೆಂಗ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡ್ಯಾನ, ಅದ್ರ ಮ್ಯಾಗ ಮತ್ತೆ 2,000 ರೂಪಾಯಿ ಗೃಹಲಕ್ಷ್ಮಿ ಬೇರೆ. ನಿನ್ನೇನು ಯಾರು ಕೇಳೋರು? ಈ ಸಿದ್ದರಾಮಯ್ಯ ಬಂದಂಗಿಂದ ಈ ಗಂಡಸ್ರಿಗೆ ಏನಿಲ್ಲ, ಬರೀ ಕೊಟ್ಟಿರೋದೇನು, ಬರೀ ಖಾಲಿ ಚೊಂಬು. ಮುಗಿತೇನ್ರಿ ನಿಮ್ಮ ಭಾಷಣ? ನಮ್ಮ ಭಾಷಣ ಕಟ್ಕೊಂಡು ನೀನೇನು ಮಾಡ್ತಿ? ಹೋಗು. ಅವ್ವ ಮಗಳೇ ಬಾಯಿಲಿ. ಏನಪ್ಪ? ನಾನು ನಿಮ್ಮ ಅವ್ಗೆ ಹೇಳೇನಿ, ನಾಳೆಯಿಂದ ನಿಮ್ಮ ಅವ್ನ ಜೊತೆಗೆ ಕೆಲ್ಸಕ್ಕೆ ಹೋಗು. ನಾನು ಹೇಳೇನಂತ ಗೌಡ್ರ ಪ್ರಮಾಣನಂತ 500 ರೂಪಾಯಿ ಜಾಸ್ತಿ ಇಸ್ಕೊಂಬ. ಇಲ್ಲಪ್ಪ, ನಾನು ಓದ್ಬೇಕು, ನಮ್ಮ ಮೇಷ್ಟ್ರು ಬೈತಾರೆ. ಅದ್ಯಾ ಮೇಷ್ಟ್ರು, ನೀ ದಿನಾ ಶಾಲೆ ಓದ್ತಿ, ಅವ್ರೇನು ರೊಕ್ಕ ಕೊಡ್ತಾರ? ಸುಮ್ಮನೆ ಕೆಲ್ಸಕ್ಕಾರ ಹೋದ್ರೆ ರೊಕ್ಕಾರ ಬರ್ತಾವ. ಯವ್ವ ಅಪ್ಪ ನೋಡಿ ಹೆಂಗ್ ಮಾಡಕತ್ತ, ನಾಳೆ ನಾನು ಕೆಲ್ಸಕ್ಕೆ ಹೋಗಲ್ಲ. ಬಾರೋ ಮಗಳ, ನಾಲಿಂದ ಒಳಕ್ಕೆ ಹೋಗಿ ಮರದ ನೆರಳಿ ಕುತ್ಕೊಂಡು ಊಟ ಮಾಡಿ ಸ್ವಲ್ಪ ಕೆಲಸ ಮಾಡಿ ಬರೋಣಂತ ಬಾರವ್ವ. ಹೋಗನ್. 5 ವರ್ಷ ನಂತರ ಪೋಸ್ಟ್ ರಾಮಣ್ಣ ಅವರೇ, ಪೋಸ್ಟ್ ಬಂದಿದೆ, ತಗೊಳ್ಳಿ, ಸೈನ್ ಮಾಡ್ರಿ. ಸೈನ್ ಮಾಡಕ್ ಬರಲ್ರಿ ಮೇಡಮ್ ಅವರ. ಅಯ್ಯೋ ಎಬ್ಬಟ್ಟಾರು ಒತ್ರಿ. ಮೇಡಮ್ ಅವರ, ಈ ಪತ್ರ ಒಂಚೂರು ಏನೈತಿ ಓದಿ ಹೇಳಿ. ನನಗೆ ಮನೆಗೆ ಪತ್ರ ಕೊಡೋದವು, ನಿಮ್ಮ ಮಗಳ ಹತ್ರ ಓಸ್ಕೇಳ್ರಿ. ಮಗಳೇ ಬಾಯಿಲಿ. ಏನಪ್ಪ? ಈ ಪತ್ರ ಒಂಚೂರು ಏನೈತಿ ಓದಿ ಹೇಳವ. ಕೊಡವ, ನೀನು ಓದಷ್ಟ ಬಳಗರಿತತಿ ರೀ. ಅವಾಗ ಓದ್ಸು ಅಂದೆ, ಓದ್ಸಿದ್ರೆ ಇಲ್ಲ, ಈಗ ಅನ್ಭವಿಸ್ರಿ. ಬಾರ ಮಗಳ, ನಾ ಹೋಗನ್. ನೆಕ್ಸ್ಟ್ ಇವನ್ ರಾಕೇಶ್ ಅಲ್ಲ. ಲೇ ರಾಕೇಶ, ಏನಡ ಬಾರ್ಲ ಇಲ್ಲಿ. ಈ ಪತ್ರ ಒಂಚೂರು ಏನೈತಿ ಉದ್ ಹೇಳಪ್ಪ. ನನಗೆ ಬೇರೆ ಓದಕ್ ಬರಲ್ಲ, ಇವನ ಹತ್ರ ಬಂದು ತಗ್ಲಾಕೊಂಡಿನಿ. ಅಣ್ಣ, ಈ ಪತ್ರದಾಗ ಏನೈತಂದ್ರೆ ನಂಗೆ ರಾತ್ರಿ ಹೊತ್ತು ಕಣ್ ಕಾಣಲ್ಲ, ಬೆಳೆ ಬಂದು ಹೇಳ್ತೇನೆ. ಆತ್ ನಾ ಬರ್ಲಾ, ಟಾಟಾ ಬಾಯ್ ಬಾಯ್. ಬಾರ ರಾಕೇಶ, ಏನನ್ನ ಕೊಡೋಣಂತ ಓದಿದ್ಕೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ನಮ್ಮ ಗೌಡ್ರ ಮನೆ ಸತೀಶ್ ಅಲ್ಲ. ಲೇ ತ್ರಿಷ, ಏನಣ್ಣ? ಬಾರ ಇಲ್ಲಿ. ಎಲ್ಲಿಗೊಂಟಿಪ್ಪ? ಬ್ಯಾಗ್ ಹಾಕಂದ್ರೆ ನೋಡಿ ಕಾಣಲ್ಲ ಅಣ್ಣ. ಕಾಲೇಜಿಗೆ ಹೊಂಟ ನಾನು. ಸರಿ, ಈ ಪತ್ರ ಒಂಚೂರು ಏನೈತಿ ಉದ್ ಹೇಳಪ್ಪ. ನನಗೆ ಬೇರೆ ಓದಕ್ ಬರಲ್ಲ. ನನಗೆ ಇನ್ನೂವರೆಗೂ ಹೊಂಟೈತೆ. SSLC ಹೆಂಗ್ ಪಾಸ್ ಆದೆ? ನಿಮ್ಗೊಂದು ಗೊತ್ತಾ, ನಮ್ಮ ಇಡೀ ಊರಲ್ಲಿ SSLC ಪಾಸ್ ಆಗಿರೋದಂದ್ರೆ ಒಬ್ನೇ, ಅದೇ ನಮ್ಮ ಸತೀಶ. ಈಗ ಹೆಂಗ್ ಓದ್ ಹೇಳ್ತಾ ನೋಡ್ರಿ. ಈಗ ಅಣ್ಣ ಇದು ಹಿಡ್ಕೊಂತೀಯಣ್ಣ? ಅಣ್ಣ ನನಗೆ ಕನ್ನಡ ಓದಕ್ ಬರಲ್ಲ, ಬರೀ ಇಂಗ್ಲೀಷ್ ಅಷ್ಟೇ ಓದಕ್ ಬರೋದು. ನಿನಗೆ ಕನ್ನಡನೇ ಓದಕ್ ಬರಲಿಲ್ಲ ಅಂದ್ರೆ ಇಂಗ್ಲೀಷ್ ಹೆಂಗೆ ಓದ್ಯಪ್ಪ? ಹೋಗಪ್ಪ, ಬಸ್ ಬರೋ ಒತ್ತಾತು, ಹೋಗು. ಕಾಲೇಜ್ ಏನು ಓದ್ತಾನೋ ಏನೋ. ಐತಿ ನಮ್ಮ ಇಡೀ ಊರಲ್ಲಿ ಒಂದು ಐಕ್ಳಿಗೆ ಈ ಪತ್ರ ಓದೋಕ್ಕಾಗಲ್ಲ. ಇಲ್ಲಿ ಕೂತಿರೋರು ಯಾರು ಇಲ್ಲಿ ಪತ್ರ ಓದ್ತೀರಾ?
ನೀವ್ಯಾಕೆ ಓದ್ತಿರ್ ಬಿಡ್ರಿ ನನ್ನ ಪತ್ರ ನಾನು ಓದ್ಕೊಂತೇನೆ. ಇದು ಯಾ ಹಾ ಈಗ ಬಂದು ನೋಡು ಹೇಳ ಮನೆ ಕಟ್ಸಕಚ್ಚಿರ ಅಯ್ಯೋ ಕೆಲ್ಸದವ್ರ ಸಿಗಕ್ವಲ್ಲು ಹಿಂಗಾಗ್ಬಾರ್ದತ್ತಲ್ಲೋ. ಇವ್ರು ಯಾರೋ ನಮ್ಮ ಊರಿಗೆ ಹೊಸಬ್ರು ಬಂದಾರಲ್ಲ, ಇವ್ರ ಕೂಟ ಒಂದ್ಸರಿ ಪತ್ರ ಓದ್ಸಂತಡಿ. ಸ್ವಾಮಿ ಸುಮ್ಮನೆ ನೀವು ಹೇಳ್ರಿ ಎಲ್ಲಿಗೆ ಬಂತು? ಇನ್ನು ಫೌಂಡೇಶನ್ ಅಷ್ಟ ಕಟ್ಸಿರ ಸ್ವಾಮಿ ಸುಮ್ಮನೆ ಹೇಳ್ರಿ ನೀವು. ಸ್ವಾಮಿ ತಡಿಯಪ್ಪ, ಇಲ್ಲಿ ಯಾರ ಬೆಳಗ್ಗೆ ತಲೆ ತಿನ್ನಾಗಿರಕ್ಕೆ ಸಿಕ್ಬಿಟ್ಟಾನೆ. ನಾನು ಆಮೇಲೆ ಫೋನ್ ಮಾಡ್ತೀನಿ, ನಿನಗಿಡು ಈಗ. ನಿಂತ್ಕೊಂಡು ಹೇಳಲ್ಲ. ಏನಪ್ಪ ನಿಂಗೋಳು ನೆಮ್ಮದಿ ಫೋನ್ನೇ ಮಾತಾಡಕ್ಕೂ ಬಿಡಲ್ಲ. ಸ್ವಾಮಿ ಪತ್ರ ಒಂಚೂರು ಏನಾಯ್ತು ಹೇಳೆಯ. ಸಗಿಯ ಕಡೆಗೆ ಏನ್ ಮಾಡ್ತಿದ್ದೀರ ಸ್ವಾಮಿ? ನಿಮಗೆ ಒಂದು ವಿಷಯ ಗೊತ್ತಾ? ಇವಾಗಿನ ಕಾಲದ ಪತ್ರದಾಗ ಮೂಲೆಗೂ ನೆಟ್ವರ್ಕ್ ಇಟ್ಟಿರ್ತಾರಂತೆ. ನಾವು ಓದಕತ್ತೀನಿ, ನೆಟ್ವರ್ಕೇ ಸಿಗ್ತಿಲ್ಲ. ಕೊಡಯ್ಯ, ನೀನು ಯಾವಾಗ ನೆಟ್ವರ್ಕ್ ಅಂದು ನನಗೆ ಆಗ್ಲೇ ತಿಳಿತು ನಿನಗೆ ಓದಕ್ಕೆ ಬರಲ್ಲ ಅಂತ. ನೀನೀಗ ಹೋಗಯ್ಯ. ಕೊಡಯ್ಯ, ಓದ್ತಾನೆ. ನಾನು ತಲೆ ಕೆಡ್ಸ್ಬಿಡ, ಸುಮ್ಮನೆ ಹೋಗಯ್ಯ. ಅಲೋ ಹೇಳ್ರಿ. ಬಂದೆ. ಒಂದು ವಾರದ ನಂತರ ಹೊರಟಾಗಿ ಮಾತಾಡಿದ್ದೀನಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ. ಯಾಕ್ರಮಣ ಈ ರೀತಿ ಕುತ್ಕೊಂಡ್ಬಿಟ್ಟಿಯ? ಅದೇನು ಹೇಳ್ಬೇಕು ಬಿಡೋಣ. ಒಂದು ವಾರದಿಂದ ಇದೊಂದು ಪತ್ರ ಓದೋಕ್ಕಾಗ್ತಿಲ್ಲ ನೋಡೋಣ. ನೀನಾರ ಒಂಚೂರು ಓದಿ ಹೇಳೋಣ. ನನಗೂ ಓದಕ್ಕೆ ಬರೋದಿಲ್ಲ. ನನ್ನ ಮಗಳದಳ ಕಡಿ ಅವಳನ್ನ ಕರಿತೀನಿ, ಅವಳೇ ಬಂದು ಓದ್ತಾಳೆ. ಮಗಳೇ ಏನಪ್ಪ? ಈ ಪತ್ರದಲ್ಲಿ ಒಂದು ಸ್ವಲ್ಪ ಓದಿ ಹೇಳವ್ವ. ಅಂಕಲ್, ಈ ಪತ್ರದಾಗ ಹೇಳವ. ನಿಮ್ಮ ತಮ್ಮಂಗೆ ಅಯ್ಯಯ್ಯೋ, ನಮ್ಮ ತಮ್ಮಂಗೆ ನಾತಯ್ಯ. ತಡಿರಿ ಅಂಕಲ್, ಹೇಳ ಮಟ್ಟ ನಿಮ್ಮ ತಮ್ಮನ ಹೆಂಡ್ತಿಗೆ. ಅಯ್ಯಯ್ಯೋ, ನಮ್ಮ ತಮ್ಮಂಗೆ ಹೆಂಡ್ತಿಗೆ ನಾತಯ್ಯ. ತಡಿರಿ ಅಂಕಲ್, ಹೇಳ ಮಟ್ಟ ನಿಮ್ಮ ತಮ್ಮನ ಹೆಂಡ್ತಿಗೆ 2 ಅವಳಿ ಜೋಳಿ ಮಕ್ಳು ಹುಟ್ಟೆವಂತ. ಇಂಥ ಖುಷಿ ಮಾತು ಹೇಳ್ದವ. ಮನೆಗೆ ಹೋಗಿ ಬಾಯಿ ಸಕ್ಕರೆ ಹಾಕು. ಅದಕ್ಕೆ ರಾಮಣ್ಣ ಮಕ್ಕಳನ್ನ ಓದಿಸ್ಬೇಕು ಅನ್ನೋದು. ಅಲ್ಲ ರಾಮಣ್ಣ, ನಿಮ್ಮ ಮಗಳನ್ನ ಯಾಕೆ ಓದಿಸ್ಲಿಲ್ಲ? ಅದೇನು ಕೇಳ್ತಿ ಬಿಡಪ್ಪ, ಮನೆ ಕಷ್ಟಗಳು ಹಂಗಿದ್ವು. ಮಕ್ಕಳನ್ನ ಓದಿಸ್ಬೇಕು ರಾಮಣ್ಣ. ಓದೋದಂದ್ರೆ ಕೇವಲ ಕೆಲಸ ತಗೊಳ್ಳೋದಲ್ಲ, ಪ್ರಪಂಚದ ಜ್ಞಾನಕ್ಕಾಗಿ ಓದಬೇಕು, ಸ್ವಾವಲಂಬಿಗಳಾಗಲು ಓದಬೇಕು, ನಮ್ಮನೆ ಕಾಗದ ಪತ್ರಗಳನ್ನು ನಾವು ತಿಳಿಯಲು ಓದಬೇಕು. ನೀನು ನಿಮ್ಮ ಮಗಳನ್ನ ಓದಿಸಿದ್ರೆ ಇಷ್ಟೆಲ್ಲ ಪಡ್ಜಿತಿನೇ ಆಗ್ತಾನೇ ಇರಲಿಲ್ಲ. ನನಗೀಗ ಅರಿವಾಗಿದೆ ಅಣ್ಣ. ಈಗೀಗ ಡಾಲ್ಫಿನ್ ಸ್ಕೂಲ್ ಅಂತ ಭಾಳ ಜನರು ಮಾತಾಡ್ತಿದಾರ. ನಾನು ಅಲ್ಲೇ ಸೇರಿಸ್ತೀನಿ. ಇವತ್ತು ಯಾವ ವಾರವ? ಶನಿವಾರ. ಭಾನುವಾರ, ಸೋಮವಾರ, ನಾಳೆ ಬಿಟ್ಟು ನಾಡಿದ್ದೆ ಆ ಸ್ಕೂಲಿಗೆ ಸೇರಿಸಿ ಬರ್ತೀನಿ. ಸರಿ, ಬರ್ತೀನಣ್ಣ. ಹ್ಞೂ ಬಾರಣ್ಣ, ಬಾರವ ನಮ್ಮ ಮನೆಗೆ ಹೋಗೋಣ. ಸಾವಿತ್ರಿ, ಸಾವಿತ್ರಿ, ಏನ್ರಿ ಈ ಪತ್ರದಾಗ ಏನಿತ್ತು ಗೊತ್ತಾ? ಇಲ್ಲ, ಹೇಳ್ರಿ. ನಮ್ಮ ತಮ್ಮ ಇದ್ನಲ್ಲ, ತಮ್ಮ, ಅವನಿಗೇನಾತ್ರಿ? ಅವನಿಗೇನಾಗಿಲ್ಲ. ಅವ್ನಿಗೆ 2 ಅವಳಿ ಜೋಳಿ ಮಕ್ಕಳು ಇಟ್ಟವು.
ಬಾ ಈಗ ಹೋಗಿ ದಾವಣಗೆರೆ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಬರಂಬ. ರೀ ಅವರಿಗೆಲ್ಲ ಯಾರಿಗಾಗ ಒಂದು ವಾರ ಆಗೈತಿ, ಡಿಸ್ಚಾರ್ಜ್ ಮನೆಗೆ ಹೋಗಿರ್ತಾರ, ಮನೆಗೆ ಹೋಗಿ ನೋಡ್ಕೊಂಬರಂತಾರ್ರಿ ನಾಳೆ ಖಾರ ಕೊಬ್ಬರಿ ತಗೊಂಡು. ಸರಿ ಪತ್ರ ಇಡ್ಕ ಖಾರ ಕೊಬ್ಬರಿ ತರ್ತಾನೆ ಹೋಗಿ. ಅಪ್ಪ ನಾನು ಬರ್ತೀನಪ್ಪ. ಈಗ ನಾಳೆ ಶಾಲೆ ಸೇರಿಸ್ಬೇಕು, ಈಗ ಹೋಗಿ ಓದ್ಕೋ ಹೋಗು. ಜೀವನಕ್ಕೆ ಭಾಳ ಶಿಕ್ಷೆ ಮುಖ್ಯ ಕಣ್ರು, ಈಗಾರ ಒಂಚೂರು ಓದ್ಕೊಳ್ರು. ಹ್ಞೂ ಕನ್ನಡ. ನಾನೇ ಫಸ್ಟ್. ವಿದ್ಯೆ ಕಲಿಯೋ ಗುಗ್ಗು ಬಹಳ ಕಷ್ಟ ಐತೆ ವಿದ್ಯೆ ಕಲಿಯೋಕೆ, ಆದ್ರೆ ಖುಷಿ ಆಗ್ತೈತೆ ಓದಿ ಬರೆಯೋಕೆ. ಈ ಅಂದ್ರೆ ಇರುವೇನು, ಈ ಅಂದ್ರೆ ಈಶಾನು, ತಿದ್ದಿ ತಿದ್ದಿ ಬರೆಯೋ ಯಪ್ಪ. ಕಲಿಯು ನೀ ಅಕ್ಷರ, ಆಗು ನೀ ಸಾಕ್ಷರ. ಶಿಕ್ಷಣವೇ ಶಾಂತಿ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಧನ್ಯವಾದಗಳು. ಹೇಗಿತ್ತು ಸ್ಕಿಟ್? ಎಲ್ರಿಗೂ ಇಷ್ಟ ಆಯ್ತಾ? ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು. ಈ ಸ್ಕಿಟ್ಟನ್ನು ಅದ್ಭುತವಾಗಿ ಕಲಿಸಿರ್ತಕ್ಕಂತಹ ಗಿರಿಜಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.